ಸಮಯದಲ್ಲಿ ನಮ್ಮ ರಾಜ್ಯಸಭಾ ಚುನಾವಣೆಯ ಫಲಿತಾಂಶವನ್ನು ನಾವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಒಂದು ಗೌರವಿತ ನಮ್ಮ ಶಾಸಕರಂತ ಹೆಬ್ಬಾರ್ ಅವರು ಮತದಾನದಲ್ಲಿ ಭಾಗವಹಿಸಿಲ್ಲ ಅಂತೇಳಿ ತಮ್ಮ ಮುಖಾಂತರ ನನ್ನ ಗಮನಕ್ಕೆ ಬರ್ತಾ ಇದೆ. ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಅಡ್ಡ ಮತದಾನದ ಬಗ್ಗೆ ತಾವು ಮಾತಾಡ್ತಾ ಇದ್ದಾರೆ. ಯಾವುದು ಕೂಡ ಸ್ಪಷ್ಟವಾಗಿ ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ. ಆ ಥರ ಏನಾದರೂ ತಪ್ಪುಗಳು ಆಗಿದ್ರೆ ಪಕ್ಷ ಆ ಸಂದರ್ಭದಲ್ಲೆಲ್ಲ ಹಿರಿಯರೆಲ್ಲ ಕೂತು ಏನು ಅವ್ರ ಮಾತಾಡಬೇಕು, ಯಾಕೆ ಬರ್ಲಿಕ್ಕಾಗಿಲ್ಲ, ಏನಾದರೂ ಸಮಸ್ಯೆ ಇತ್ತಾ, ಅಕಸ್ಮಾತ್ ಅವಕಾಶ ಇದ್ರೂ ಬರ್ಲಿಕ್ಕಾಗಿಲ್ವಾ, ಚರ್ಚೆ ಮಾಡಿ ಸಂಘಟನೆ ಹಿರಿಯರು ತೀರ್ಮಾನ ತೆಗೆದುಕೊಳ್ತಾರೆ ಹೊರತು ನಾನೊಬ್ಬ ಸಂಸತ್ ಸದಸ್ಯನಾಗಿ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸೂಕ್ತ ಅಂತ. ಸರ್, ಬಿಜೆಪಿ ಅನೇಕ ತಂತ್ರನೂ ಇಲ್ಲ. ಒಂದು ಕಾಂಗ್ರೆಸ್ನಲ್ಲಿರುವಂತ ಶಾಸಕರುಗಳು ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ಅದರ ಒಂದು ಲಾಭ ಏನಾದರೂ ನಮ್ಮ ಮೂರನೇ ವ್ಯಕ್ತಿ ಆಗ್ಬಹುದು ಅಂತೇಳಿ ಸಂಘಟನೆ ಚಿಂತನೆಯನ್ನ ಮಾಡಿತ್ತು. ನೋಡಿ, ಇದುವರೆಗೆ ಫಲಿತಾಂಶ ಬಂದ ನನಗೆ ಇನ್ನೂ ಕೂಡ ಆಶಾದಾಯಕವಾಗಿ ನಾನು ಇದ್ದೀನಿ. ಎರಡೂ ಕೂಡ ನಮ್ಮ ಪರವಾಗಿ ಗೆಲ್ಬಹುದು. ಸಹಜ ಆಡಳಿತ ಪಕ್ಷ ಇದ್ದಾಗ, ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅನೇಕ ಪಕ್ಷೇತರ ಶಾಸಕರು ಆಡಳಿತ ಪಕ್ಷ ಶಾಸಕರ ಬೆಂಬಲದಿಂದ ಸರ್ಕಾರವನ್ನು ರಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ಈ ರೀತಿಯಂತ ಪ್ರಕ್ರಿಯೆಗಳು ನಡೆಯುತ್ತೆ. ವೇಟ್ ಅಂಡ್ ಸಿ. ಅನೇಕ ವ್ಯಕ್ತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಷದ ಹಿರಿಯರ ಕರೆದು ಮಾತಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ನೋಡಿ, ಅದು ಎಲ್ಲ ಕೂಡ ಸಮಾಧಾನ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಮತ್ತೆ ನೋಡಿ, ಇವತ್ತಿನ ಹೇಳಿಕೆ ಒಂಥರ ಅನುದಾನ ಯಾರು ಕೊಡ್ತಾರೆ ಅವ್ರ ಪರವಾಗಿ ಅನ್ನೋ ರೀತಿಯಂತ ಮಾತು, ಅದೇನಾದ್ರು ಆ ಒಂದು ಮಾತಿನ ಗೂಢರ್ಥ ನಮಗೇನು ಕೂಡ ಯಾವುದೂ ಅರ್ಥ ಆಗಿಲ್ಲ. ಚುನಾವಣೆ ಇನ್ನೊಂದು ಅರ್ಧ ಗಂಟೆ ಇದೆ. ಎಲ್ಲದಕ್ಕೂ ಕೂಡ ಸರಿಯಾದ ಒಂದು ಹೇಳಿಕೆಯನ್ನು ನಮ್ಮ ಕೇಂದ್ರದ ರಾಜ್ಯದ ನಾಯಕರು ಕೊಡ್ತಾರೆ. ಥ್ಯಾಂಕ್ ಯು ಸರ್.